ನೋಡು, ನನ್ ಸಾಯೋವರೆಗೂ ನಿನ್ನ ಮಗು ತರ ನೋಡ್ಕೋತೀನಿ. ನನ್ನ ಹೇಗಾದ್ರೂ ಇದನ್ನ ಬಚಾವ್ ಮಾಡು ಪ್ಲೀಸ್. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಬೇಗ ಜನಪ್ರಿಯತೆ ಗಳಿಸಿದ್ದು, ಅದೇ ರೀತಿ ವಿವಾದಗಳ ಸುಳಿಯಲ್ಲಿ ಸಿಕ್ಕಾಕೊಂಡವರು ಅದು ಡಿ ಬಾಸ್ ದರ್ಶನ್. ಅವರು ಈಗ ಸದ್ಯದಲ್ಲಿ ಜೈಲಿನಲ್ಲಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಬಾಸ್ ಸಿನಿಮಾ ರಿಲೀಸ್ಗೆ ತಯಾರಾಗಿದೆ. ಆದ್ರೆ ಆ ಸಿನಿಮಾ ರಿಲೀಸ್ ಆಗಬಾರದು ಎಂದು ಡಿ ಬಾಸ್ ಈಗಾಗಲೇ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದಾರೆ. ಈ ಸಂಬಂಧ ನ್ಯಾಯಾಲಯದಲ್ಲಿ ಪರ ವಿರೋಧಗಳು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಆ ಬಾಸ್ ಚಿತ್ರದಲ್ಲಿ ಏನಿದೆ ಎಂಬುದು ಕುತೂಹಲ ಪ್ರಶ್ನೆ ನಿಮಗೂ ಬಂದಿರಬೇಕು. ಹಾಗಾದ್ರೆ ಈ ಟೀಸರ್ ನೋಡಿ. ಪೈಪ್ಲೈನ್ ಮೋರಿ ಹತ್ರ ಒಂದು ಅನಾಥ ಶವ ಸಿಕ್ಕಿದೆ. ಚಾರ್ಲಿ ರಿಸೀವ್ಡ್. ಡಿಫ್ಕಾಮ್ ಸಾಹೇಬ್ರು ಲೊಕೇಶನ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಇಷ್ಟ ಕಾಚ ನೀರು ಹಾಕಿರೋದು ಪ್ಯಾಂಟ್ ಒಳಗಡೆ 3,000 ಕಾಚ ಹಾಕೊಂಡು ಓಡ್ತಿದ್ಯಾ? ಶ್ರೀಮತಿ ಶೀಲಾ, ವೈಫ್ ಆಫ್ ಯಾರು? ನೀವೇ ಹೇಳಿ. ಐ ಆಮ್ ಇನ್ನೋಸೆಂಟ್ ಸರ್, ಐ ಆಮ್ ಇನ್ನೋಸೆಂಟ್. ಸ್ನೇಹಿತರೆ ನೋಡಿದ್ರಲ್ಲ, ಅಲ್ಲಿ ಆಗಿರುವಂತ ಒಂದು ಕೊಲೆಯ ವಿಚಾರವಾಗಿ ಸಿನಿಮಾ ಬಾಸ್ ಕಥೆಯನ್ನು ಕಟ್ಟುತ್ತಿದೆ. ಈ ಸಂಬಂಧ ದರ್ಶನ್ ಹೇಳುವ ವಾದ ಏನೆಂದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಈ ಕತೆಗೂ ಹತ್ತಿರವಾದ ಸಂಬಂಧವಿದೆ. ಹಾಗಾಗಿ ನನಗೆ ಹಕ್ಕುಚ್ಯುತಿ ಬರುತ್ತದೆ ಎಂದು ಅವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಚಿತ್ರದ ನಿರ್ದೇಶಕ ಲವ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನಾನು ಲವ ಬಾಸ್ ಸಿನಿಮಾದ ನಿರ್ದೇಶಕ. ಬಾಸ್ ಸಿನಿಮಾದ ಮೇಲೆ ಶ್ವೇತಾ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ತಡೆಯಾಜ್ಞೆಗಾಗಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ OS ನಂಬರ್ 2151/2023-26ರಲ್ಲಿ ಕೇಸನ್ನು ಹಾಕ್ತಾರೆ. ಬಾಸ್ ಚಲನಚಿತ್ರ ಬಿಡುಗಡೆ ಆಗಬಾರ್ದು, ಜೊತೆಗೆ ಈ ಬಾಸ್ ಚಲನಚಿತ್ರದಲ್ಲಿ ಅವರ ಪರ್ಸನಲ್ ರೈಟ್ಸ್ಗೆ ಧಕ್ಕೆ ಆಗುತ್ತೆ, ಮತ್ತು ಒಂದು ಏನು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಬೇಸ್ ಮೇಲೆ ಟ್ರಯಲ್ ನಡೀತಾ ಇದೆ, ಸಬ್ ಜುಡಿಸ್ ಆಗುತ್ತೆ ಅಂತ ಕೇಸ್ ಫೈಲ್ ಮಾಡ್ತಾರೆ. ಆಗ ಬೆಂಗಳೂರು ನಗರ ಸಿಟಿ ಸಿವಿಲ್ ನ್ಯಾಯಾಲಯ CCH 16ನಲ್ಲಿ ಎಕ್ಸ್ಪರ್ಟೆ ಇಂಜೆಕ್ಷನ್ ಅನ್ನು ತಗೊಂತಾರೆ. ನಂತರ ನಮಗೆ ಈ ವಿಷಯ ಗೊತ್ತಾಗಿ ನಾವು ಸ್ಟೇ ವೆಕೇಟ್ಗೋಸ್ಕರ ಅರ್ಜಿ ಸಲ್ಲಿಸ್ತೇವೆ. ನಮ್ಮ ಆರ್ಗ್ಯುಮೆಂಟ್ ಆದಾದ ಮೇಲೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಮತ್ತು ಹಿರಿಯ ವಕೀಲರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಸಹ ಅವರು ನಮ್ಮ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಏನು ಎಕ್ಸ್ಪರ್ಟ್ ಸ್ಟೇ ಇಂಜೆಕ್ಷನ್ ಕೊಟ್ಟಿದ್ರು ಅದು ವೆಕೇಟ್ ಆಗುತ್ತೆ. ನಂತರ ಇದನ್ನ ಇಟ್ಕೊಂಡು ಶ್ವೇತಾ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಹೈಕೋರ್ಟ್ನಲ್ಲಿ MFA ಅನ್ನು ಫೈಲ್ ಮಾಡ್ತಾರೆ. ಏನು ಸಿವಿಲ್ ಕೋರ್ಟ್ ಆರ್ಡರ್ ಮಾಡಿದೆ ಅದನ್ನ ವಜಾಗೊಳಿಸಿ ಎಕ್ಸ್ಪರ್ಟ್ ಸ್ಟೇ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದನ್ನ ಯಥಾಸ್ಥಿತಿ ಮಾಡಬೇಕು ಅಂತ. ಇದರ ಬಗ್ಗೆ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಪರವಾಗಿ ಅವರ ವಕೀಲರು ವಾದವನ್ನು ಮಂಡಿಸ್ತಾರೆ. ನಮ್ಮ ಪರವಾಗಿ ಅಂದರೆ ಸಿರಿ ಪ್ರೊಡಕ್ಷನ್ ನಿರ್ಮಾಪಕರಾದ ತನುಷ್ ಮತ್ತು ನಾಯಕ ನಟರಾದ ತನುಷ್ ಮತ್ತು ನಿರ್ದೇಶಕರಾದ ಲವ ವಿ ಪರವಾಗಿ ವಿವೇಕ್ ಸುಬ್ಬಾ ರೆಡ್ಡಿ ಸರ್ ಅವರು ಹಿರಿಯ ವಕೀಲರು ಮತ್ತು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ನಡೆಸ್ತಾರೆ. ಇಂದು ಅಂದರೆ 16/7/2026ರಂದು ಹೈಕೋರ್ಟ್ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದೆ. ಸಿನಿಮಾ ಬಿಡುಗಡೆ ಆಗಬೇಕಾ ಬೇಡವಾ ಅನ್ನೋದು ಹೈಕೋರ್ಟ್ ಇಂದು ನಿರ್ಧರಿಸುತ್ತೈತೆ. ಸೊ ನಾವು ಕೂಡ ನಂಬಿಕೆ ಇಟ್ಟಿದ್ದೇವೆ ತೀರ್ಪು ನಮ್ಮ ಪರವಾಗಿ ಬಂದೇ ಬರುತ್ತೆ ಅಂತ ಹೇಳಿ. ಸೊ ಐ ಆಮ್ ಹ್ಯಾಪಿ.
ನೋಡು, ನನ್ ಸಾಯೋವರೆಗೂ ನಿನ್ನ ಮಗು ತರ ನೋಡ್ಕೋತೀನಿ. ನನ್ನ ಹೇಗಾದ್ರೂ ಇದನ್ನೆಲ್ಲ ಬಚಾವ್ ಮಾಡು ಪ್ಲೀಸ್, ಇಲ್ಲ ಅನ್ಬೇಡ. ಸ್ನೇಹಿತರೆ, ನೋಡಿದ್ರಲ್ಲ, ಮುಂದೆ ಬಾಸ್ ಸಿನಿಮಾ ರಿಲೀಸ್ ಆಗತ್ತಾ ಆಗೋದಿಲ್ವಾ ಎಂಬ ಹಲವಾರು ಕ್ವಶನ್ಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ನೀಡ್ತೀನಿ. ಬಂಧುಗಳೇ, ಅದುವರೆಗೂ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.